ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ದೋಹೆಗಳು ಮತ್ತೆ ಶ್ಲೋಕವನ್ನ ತಿಳ್ಕೊಳ್ಳೋಣ. ರುದ್ರಾಷ್ಟಕಮಿದಂ ಪ್ರೋಕ್ತಂ ವಿಪ್ರೇಣ ಹರತೋಷಯೇ ಯೇ ಪಠಂತಿ ನರಾ ಭಕ್ತ್ಯಾ ತೇಷಾಂ ಶಂಭು ಪ್ರಸೀದತಿ. ಸುನಿ ಬಿನತಿ ಸರ್ಭಜ್ಞ ಶಿವದೇಖಿ ವಿಪ್ರ ಅನುರಾಗು ಪುನಿ ಮಂದಿರ ನಭಬಾನಿ ಭಯಿ ದ್ವಿಜ बर मागो. जौ प्रसन्न प्रभु मो परनाथ दीन पर नेहूँ निज पद भगति देई प्रभु पुनि दूसर बर तेहूँ. तब माया बस जीव जड़ संतत फिरई भुलाना ते ही पर क्रोध न करिया प्रभु कृपा सिंधु भगवाना. शंकर दीन दयाल अब ये ही पर होहूँ कृपाल सास अनुग्रह होई जेहि नाथ ಥೋರೇಹಿ ಕಾಲ. ಇವು ದೋಹೆಗಳು ಮತ್ತೆ ಶ್ಲೋಕ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಯವರು ಗರುಡನಿಗೆ ನಾನು ಏನು ತಪ್ಪು ಮಾಡಿದೆ, ಗುರುಗಳು ಬಂದರೂ ಕೂಡ ಎದ್ದು ನಾನು ಅವರಿಗೆ ಗೌರವವನ್ನು ಕೊಡಲಿಲ್ಲ, ಅದರಿಂದ ಅವ್ರಿಗೇನು ಬೇಜಾರು ಆಗಲಿಲ್ಲ ಅಂತಂದ್ರು. ಶಿವನಿಗೆ ತುಂಬ ಬೇಜಾರಾಯಿತು. ಗುರುಗಳಿಗೆ ಅಗೌರವವನ್ನು ತೋರಿಸಿದ್ದು ಶಿವನಿಗೆ ಇಷ್ಟ ಆಗಲಿಲ್ಲ. ಅವನು ಕೋಪ ಮಾಡಿಕೊಂಡು ನನಗೆ ಸರ್ಪ ಹಾಗೂ ಒಂದು ಪೊಟರೆಯಲ್ಲಿ ಬಿದ್ದಿರು ಅಂತಂದ್ಬಿಟ್ಟು ಶಾಪ ಕೊಡ್ತಾರೆ. ಆಗ ನಾನು ಹೆದರುಕೊಂಡಾಗ ಗುರುಗಳು ನನ್ನನ್ನು ನೋಡಿ ನನ್ನ ಪರವಾಗಿ ಶಿವನಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆ ಪ್ರಾರ್ಥನೆ ಏನು ಅನ್ನೋದನ್ನು ನಾವು ಓದ ಭಾಗದಲ್ಲಿ ತಿಳ್ಕೊಂಡಿದ್ದೀವಿ. ಅದನ್ನು ರುದ್ರಾಷ್ಟಕ ಅಂತ ಕರೀತಾರೆ. ಆ ರೀತಿ ಎಲ್ಲ ಆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ನಿನ್ನನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ ಆ ಶಿವನ ಗುಣಗಾನವನ್ನು ಮಾಡಿ, ನನಗೆ ಯೋಗ ಜಪ ಪೂಜೆ ಏನೂ ಗೊತ್ತಿಲ್ಲ, ನಾನು ಸದಾಕಾಲ ನಿನಗೆ ನಮಸ್ಕರಿಸ್ತಾ ನಿನ್ನನ್ನು ವಂದಿಸ್ತಾ ಇರ್ತೀನಿ ಅಷ್ಟೇ, ನನಗಿನ್ನೇನು ಗೊತ್ತಿಲ್ಲ, ಶರಣು ಬಂದಿರುವ ನನ್ನನ್ನು ಈ ದುಃಖಗಳಿಂದ ಕಾಪಾಡು ಅಂತಂದ್ಬಿಟ್ಟು ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಶಂಕರನು ಪ್ರಸನ್ನನಾಗೋದಕ್ಕೆ ಈ ರುದ್ರಾಷ್ಟಕದ ಮೂಲಕ ಆ ಬ್ರಾಹ್ಮಣ ಪರಮೇಶ್ವರನನ್ನು ಸ್ತುತಿ ಮಾಡ್ತಾನೆ. ಭಕ್ತಿಯಿಂದ ಇದನ್ನು ಪಠಿಸುವಂಥವರಿಗೆ ಪರಶಿವ ಒಲಿತಾನೆ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ರುದ್ರಾಷ್ಟಕವನ್ನು ಭಕ್ತಿಯಿಂದ ನಾವು ಪಠನೆ ಮಾಡಿದ್ರೂ ಕೂಡ ಪರಶಿವ ನಮಗೆ ಒಲಿತಾನೆ ಅಂತ ಅರ್ಥ. ಸರ್ವಜ್ಞನಾದಂತಹ ಶಿವ ಈ ಸ್ತುತಿಯನ್ನು ಕೇಳಿ ಬ್ರಾಹ್ಮಣನ ಭಕ್ತಿ ವಿಶ್ವಾಸವನ್ನು ಗ್ರಹಿಸ್ತಾನೆ. ಎಂಥ ಭಕ್ತಿ ಇದೆ, ಎಷ್ಟು ವಿಶ್ವಾಸ ಇದೆ ಅಂತಂದ್ಬಿಟ್ಟು ಅವನು ಗ್ರಹಿಸಿ, ಆಗೇನಾಗುತ್ತೆ, ದೇವಾಲಯದಲ್ಲಿ ಒಂದು ಸೌಂಡು ಕೇಳಿಸುತ್ತೆ. ಅದನ್ನು ಅಶರೀರವಾಣಿ ಅಂತ ಹೇಳ್ತಾರೆ. ಅಂದರೆ ಏನು, ಶರೀರ ಕಾಣಿಸಲ್ಲ, ಬರೀ ವಾಯ್ಸ್ ಮಾತ್ರ ಕೇಳಿಸುತ್ತಲ್ಲ ಅದು. ಅಲ್ಲೇನು ಹೇಳ್ತಾರೆ, ಓ ದ್ವಿಜಶ್ರೇಷ್ಠ ಅಂತಂದರೆ ಬ್ರಾಹ್ಮಣನೇ ಬೇಕಾದ ವರವನ್ನು ಕೇಳು ಅಂತಂದ್ಬಿಟ್ಟು ಆ ಅಶರೀರವಾಣಿ ಕೇಳಿಸುತ್ತೆ. ಆಗ ಬ್ರಾಹ್ಮಣ ಈ ರೀತಿ ಹೇಳ್ತಾನೆ, ಪ್ರಭುವೇ ನನ್ನ ಮೇಲೆ ನೀನು ಪ್ರಸನ್ನನಾಗಿದ್ದೇ ಆದರೆ ಈ ದೀನನ ಮೇಲೂ ಕೂಡ ನೀನು ಕೃಪೆ ಮಾಡಿ ಮೊದಲಿಗೆ ನಿನ್ನ ಚರಣಗಳಲ್ಲಿ ಭಕ್ತಿಯನ್ನು ಕರುಣಿಸು, ಮತ್ತೆ ಇನ್ನೊಂದು ವರವನ್ನು ಕೊಡು. ಇಲ್ಲಿ ತನಗೋಸ್ಕರ ಅಲ್ಲ, ತನ್ನ ಶಿಷ್ಯನಿಗಾಗಿ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನನ್ನ ಮೇಲೆ ನೀನು ಸಂತೋಷ ಪಟ್ಟಿದ್ದೇ ಆದರೆ, ಪ್ರಸನ್ನನಾಗಿದ್ದೇ ಆದರೆ ಈ ದೀನನ ಮೇಲೆ ಕೃಪೆ ಮಾಡಿ ಮೊದಲು ನಿನ್ನ ಚರಣಗಳಲ್ಲಿ ಇವನಿಗೆ ಭಕ್ತಿ ಬರಬೇಕು, ಆ ರೀತಿ ಇವನಿಗೆ ಕರುಣಿಸು, ಮತ್ತು ಇನ್ನೊಂದು ವರವನ್ನು ಕೂಡ ನೀನು ಕೊಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಏನು ಅಂತಂದರೆ, ಈ ಜಡಪ್ರಾಣಿ ನಿನ್ನ ಮಾಯೆಗೆ ವಶವಾಗಿ ನಿತ್ಯ ನಿರಂತರವೂ ಕೂಡ ಅಜ್ಞಾನದಲ್ಲೇ ಅಲಿತಾ ಇದ್ದಾನೆ. ಅಂದರೆ ಇಲ್ಲಿ ಏನು ಅಲ್ಲಿರುವಂಥ ಸ್ಥಿತಿ, ಆ ಒಬ್ಬ ಶಿಷ್ಯನ ಸ್ಥಿತಿ ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಇವನು ಮಾಯೆಗೆ ಒಳಗಾಗ್ಬಿಟ್ಟಿದ್ದಾನೆ, ಅದಕ್ಕೆ ಅಜ್ಞಾನದಲ್ಲೇ ಮುಳುಗಿದ್ದಾನೆ ಇವನು. ನಾನು ಎಷ್ಟೇ ಜ್ಞಾನವನ್ನು ಹೇಳಿದ್ರೂ ಕೂಡ ಅವನ ತಲೆಗೆ ಹೋಗ್ತಾ ಇಲ್ಲ ಅಂತ ಅರ್ಥ ಇಲ್ಲಿ. ಅದಕ್ಕೋಸ್ಕರ ಓ ಕೃಪಾಸಾಗರನೇ, ನೀನು ಇವನ ಮೇಲೆ ಕೋಪ ಮಾಡ್ಕೋಬೇಡ, ಯಾಕಂದರೆ ಅವನು ಅಜ್ಞಾನದಲ್ಲಿದ್ದಾನೆ, ಅದಕ್ಕೆ ಅವನು ಆ ರೀತಿ ಮಾಡ್ತಾ ಇದ್ದಾನೆ. ಓ ದೀನದಯಾಳು ಶಂಕರ, ಇವನ ಮೇಲೆ ಸ್ವಲ್ಪ ದಯೆ ತೋರಿಸು, ಸ್ವಲ್ಪ ಕಾಲದಲ್ಲೇ ಇವನ ಶಾಪ ದೂರ ಆಗುವ ಹಾಗೆ ನೀನು ಅನುಗ್ರಹಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ನೀನೇನೋ ಇವನಿಗೆ ಶಾಪ ಕೊಟ್ಬಿಟ್ಟಿದೀಯಾ, ಆದರೆ ಆ ಶಾಪದಲ್ಲಿ ಅವನು ನಿರಂತರವಾಗಿರೋ ಹಾಗೆ ಮಾಡಬೇಡ, ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಮಾತ್ರ ಅದರಲ್ಲಿ ಇರಬೇಕು, ಆ ಶಾಪ ದೂರ ಆಗೋ ರೀತಿ ನೀನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ನೀನು ಇವನ ಮೇಲೆ ಕೋಪ ಮಾಡ್ಕೋಬೇಡ, ನೀನು ದೀನದಯಾಳು, ಇವನ ಮೇಲೆ ದಯೆ ತೋರಿಸು, ನೀನೇನು ಶಾಪ ಕೊಟ್ಟಿದ್ಯೋ ಅದು ಸ್ವಲ್ಪ ಕಾಲದಲ್ಲೇ ದೂರ ಆಗೋ ಹಾಗೆ ಮಾಡು. ನೋಡಿ, ಇಲ್ಲಿ ಸ್ತುತಿ ಮಾಡಿಕೊಂಡ್ರು, ಶಿವ ಅವ್ರ ಮೇಲೆ ಪ್ರಸನ್ನನಾಗ್ತಾರೆ.
ವರ ಕೇಳು ಅಂತಂದಾಗ ತನಗೋಸ್ಕರ ಏನೂ ಕೇಳ್ಕೊಳ್ದೆ ಹೆದರ್ಕೊಂಡು ನಿಂತಿರುವಂತಹ ಆ ಶಿಷ್ಯನಿಗೋಸ್ಕರ ಇಲ್ಲಿ ವರವನ್ನು ಕೇಳ್ಕೊಳ್ತಾ ಇದ್ದಾರೆ. ಅವನು ಅಜ್ಞಾನದಲ್ಲಿದ್ದಾನೆ, ಅದರಿಂದ ಈ ರೀತಿ ಮಾಡ್ತಾ ಇದ್ದಾನೆ. ಮೊದಲು ನೀನು ಅವನಿಗೆ ನಿನ್ನ ಚರಣಗಳಲ್ಲಿ ಭಕ್ತಿಯನ್ನು ಕೊಡು, ಮತ್ತು ನೀನೇನು ಶಾಪ ಕೊಟ್ಟಿದೆಯೋ ಬೇಗ ಅವನು ಶಾಪದಿಂದ ವಿಮುಕ್ತಿಯನ್ನು ಪಡೀಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.